ಮಾಡುವುದರಿಂದ ಮಾರಕ ಕ್ಯಾನ್ಸರ್ ರೋಗ ಬರುತ್ತದೆ. ಅದನ್ನ ಸೇವನೆ ಮಾಡುವುದರಿಂದ ಇಡೀ ಕುಟುಂಬ ಅನಾಥವಾಗುವ ಸಂಭವವಿರುತ್ತದೆ. ಸಿಗರೆಟ್ ಸೇದುವುದರಿಂದ ಕ್ಯಾನ್ಸರ್ ಮೂಲಕ ಮನುಷ್ಯ ತನ್ನ ಜೀವನವನ್ನೇ ನಾಶ ಮಾಡಿಕೊಳ್ಳುತ್ತಾನೆ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ತಿಮ್ಮಯ್ಯ ಹೇಳಿದ್ದಾರೆ. ಅವರು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ತಂಬಾಕು ಮುಕ್ತ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮನುಷ್ಯರಾಗಕ್ಕೆ ಸಾಧ್ಯ ಆಗ್ತದೆ. ಈಗ ನೀವು ಯಾವುದೋ ಕೆಲವು ಸಿನಿಮಾ ಎಲ್ಲ ನೋಡಕ್ ಹೋದಾಗ ಒಂದು ಆ್ಯಡ್ ಬರ್ತಿರ್ತಾರೆ, ಅಥವಾ ನೀವು ಯಾವುದನ್ನು ನೋಡ್ತಿದ್ರೆ ಒಂದು ಆ್ಯಡ್ ಬರ್ತಿರುತ್ತೆ, ಆ ಒಂದು ದೌಡೆನ ಹೋಗಿರೋ ಅಂಥದ್ದು ಇನ್ನೇನೋ ಆಗಿರೋಂಥದ್ದು ಬರ್ತಾ ಇರುತ್ತೆ. ಯಾಕೆ ಆಗಿರ್ತದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಇವು ಯಾವುದು ಅಂತ ಹೇಳಿದ್ರೆ ಟೊಬ್ಯಾಕೋ ಇಂದ ಆಗಿರೋಂಥವು. ಈ ಟೊಬ್ಯಾಕೋ ಇದೆಯಲ್ಲ, ಈ ಟೊಬ್ಯಾಕೋದಲ್ಲಿ ನಿಮ್ಗಾಗಲೇ ಪುಟ್ಟರಂಗಪ್ಪ ಸರ್ ಬೆಳಿಗ್ಗೆ ಹೇಳಿದ್ರೆ ನಿಕೋಟಿನ್ ಅಂತ ಏನು ಇದೆಯಲ್ಲ, ಅದು ನಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳನ್ನ ಅದು ವೀಕ್ ಮಾಡ್ತಾ ಹೋಗ್ತದೆ. ಒನ್ ಫೈನ್ ಡೇ ಅದು ಕ್ಯಾನ್ಸರ್ ಮಾರಕವಾಗಿ ನಮಗೆ ಅದು ನಮ್ಮನ್ನ ಕಾಡ್ತದೆ. ಕ್ಯಾನ್ಸರ್ ಬಂದ್ರೆ ಅದು ಮೊದಲನೇ ಸ್ಟೇಜಲ್ಲಿ ತಗೊಂಡು ನೋಡ್ಕೊಂಡಿದ್ರೆ ಮಾತ್ರ ನಾವು ಅದರಿಂದ ಹೊರಗಡೆ ಬರೋಕೆ ಟ್ರೀಟ್ಮೆಂಟ್ ಇದೆ. ಎರಡನೇ ಸ್ಟೇಜು, ಲಾಸ್ಟ್ ಸ್ಟೇಜು, ಅದು ಫೋರ್ತ್ ಸ್ಟೇಜ್ ಇದೆಯಲ್ಲ, ಫೋರ್ತ್ ಸ್ಟೇಜ್ಗೆ ಹೋದಕ್ಕೆ ಯಾರಿಗೂ ಬದುಕ್ಸಕ್ಕಾಗಲ್ಲ, ಅವರಿಗೆ ದಿನಗಳನ್ನ ಎಣಿಸ್ತಾರೆ. ಅದನ್ನ ನಾವೇ ಸ್ವಯಾರ್ಜಿತ ತಂದ್ಕೊಂಡಿರೋದು. ಮನುಷ್ಯನಿಗೆ ಒಂದು ಸರಿ ಮಾತ್ರ ಮನುಷ್ಯನಿಗೆ ಜೀವನ ಅನ್ನೋದು ಕೊಟ್ಟಿರ್ತಾನೆ, ಅಷ್ಟೇ. ನಮಗೆ ನಾವು ಪುನರ್ಜನ್ಮ, ಆ ಜನ್ಮ, ಈ ಜನ್ಮ ಅದ್ರಲ್ಲಿ ನಂಬಿಕೆ ಇಟ್ಕೋಬೇಡ್ರಿ. ಈಗ ಕೊಟ್ಟಿರೋ ಜನ್ಮನ ಸಾರ್ಥಕ ಮಾಡ್ಕೋಬೇಕು. ಸಾರ್ಥಕ ಮಾಡಬೇಕು ಅಂತ ಹೇಳಿದ್ರೆ ಭೂಮಿ ಮೇಲೆ ಬಂದಿರೋ ನಾವು ಪ್ರತಿಯೊಬ್ಬರು ನಾವು ಎಷ್ಟೋ ಜನ್ಮದ ಪುಣ್ಯಗಳು, ನಾವು ಮನುಷ್ಯರಾಗಿ ಬದುಕೋದಕ್ಕೆ ಹುಟ್ಟೋದಕ್ಕೆ ಸಾಕಷ್ಟು ಇದನ್ನ ಇದು ಮಾಡಿಬಿಟ್ಟು ನಾವು ಈ ಒಂದು ಜನ್ಮನ ತಾಳಿದ್ವಿ. ಇರೋ ಒಂದು ಜನ್ಮದಲ್ಲಿ ನಾವು ಸನ್ಮಾರ್ಗ ಅಂತ ಏನಿರ್ತದೆ, ಸನ್ಮಾರ್ಗ ಸಾಧನೆ ಇದು. ಜೀವಶಾಸ್ತ್ರ ಉಪನ್ಯಾಸಕ ಪುಟ್ಟರಂಗಪ್ಪ ಮಾತನಾಡಿ, ಧೂಮಪಾನ ಮಾಡುವುದರಿಂದ ಆರೋಗ್ಯದ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅಂಗಡಿ ಮಾಲೀಕರು ವಿವರವಾಗಿ ತಿಳಿಸಬೇಕು. ಬೋರ್ಡ್ಗಳನ್ನ ಹಾಕಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಮತ್ತು ಶಾಲಾ ಕಾಲೇಜುಗಳಿಂದ 200 ಮೀಟರ್ ಅಂತರ ಬೀಡಿ, ಸಿಗರೆಟ್ ಮಾರಾಟ ಮಾಡಬಾರದು ಎಂಬ ನಿಯಮವಿದೆ. ಹದಿಹರಿಯದ ವಯಸ್ಸಿನಲ್ಲಿ ಇಂತಹ ವ್ಯಸನಗಳಿಗೆ ಮಾರು ಹೋಗದೆ ಉತ್ತಮವಾದ ಆರೋಗ್ಯ ಪಡೆಯಬೇಕು ಎಂದರು. ಇದೇ ಸಂದರ್ಭದಲ್ಲಿ ಉಪನ್ಯಾಸಕ ಅಬಿಬುಲ್ಲಾ, ಶಾಂತಕುಮಾರಿ, ಮಹಾಂತೇಶ್, ಶ್ರೀನಿವಾಸ್ ಇತರರು ಹಾಜರಿದ್ದರು.